ಕಾಂಗ್ರೆಸ್ನ ಶಾಸಕರಿಗೆ ಅದೇನಾಯ್ತೋ ಏನೋ ಗೊತ್ತಿಲ್ಲ. ಪಾಪ ಪದೇ ಪದೇ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸರಿ ಮಾಡ್ತೀವಿ ಅಂತ ಸುರ್ಜೇವಾಲಾ ಬಂದ್ರು. ಸಿಎಂ ಸಿದ್ದರಾಮಯ್ಯನವರು ಸಾಲು ಸಾಲು ಸಭೆ ಮಾಡಿ ಅನುದಾನ ಕೊಡ್ತೀವಿ ಅಂತ ಭರವಸೆ ಕೊಟ್ಟರು. ಆ ಭರವಸೆಯಾಗೆ ಉಳಿತಾ ಅನ್ನೋದು ಪ್ರಶ್ನೆ. ಒನ್ಸ್ ಅಗೈನ್ ಅನುದಾನದ ನಿರೀಕ್ಷೆಯಲ್ಲಿದ್ದ ಶಾಸಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಅನುದಾನದ ಎಕ್ಸ್ಕ್ಲೂಸಿವ್ ಸ್ಟೋರಿ. 50 ಕೋಟಿ ಅನುದಾನ ಕೊಡೋದಕ್ಕೆ ಆರ್ಥಿಕ ಇಲಾಖೆ ನಿರಾಕರಿಸಿದೆ ಅಂತೆ. ಶಾಸಕರ ವಿವೇಚನಾಧಿಕಾರದಡಿ ಕಾಮಗಾರಿ ನಡೆಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ರು. ಕಾಮಗಾರಿಗಳಿಗೆ ಟೆಂಡರ್ ಕರೆಯೋದಕ್ಕೂ ಕೂಡ ಸೂಚನೆ ಕೊಟ್ಟಿದ್ರು ಸಿಎಂ. ಕಾಮಗಾರಿ ಮುಗಿದ ಬಳಿಕ ಹಣ ಕೊಡಬೇಕಲ್ಲ, ಆ ಹಣ ಇನ್ನೂ ತನಕ ರಿಲೀಸ್ ಆಗಿಲ್ವಂತೆ ಸರ್ಕಾರದ ಕಡೆಯಿಂದ. ಹಾಗಾಗಿ ಅನುದಾನ ಈಗ ಬರುತ್ತೆ ಆಗ ಬರುತ್ತೆ, ಸಿಎಂ ಸಿದ್ದರಾಮಯ್ಯನವರೇ ಭರವಸೆ ಕೊಟ್ಟಿದ್ದಾರೆ ಅಂತ ವಿಶ್ವಾಸದಲ್ಲಿದ್ದಂತಹ ಶಾಸಕರಿಗೆ ಶಾಕ್ ಎದುರಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಕಾಂಗ್ರೆಸ್ನ ಶಾಸಕರಿಗೆ ಯಾಕೋ ಅನುದಾನದ ಭಾಗ್ಯ ಇಲ್ವಾ ಅಂತ, ಈ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದ ಬಳಿಕ ಅನುದಾನದ ಸಮಸ್ಯೆ ಎದುರಾಗ್ತಾ ಇದೆ ಅಂತ ಸ್ವತಃ ಶಾಸಕರೇ ಹೇಳ್ಬಿಡ್ತಾ ಇದ್ರು. ಬಟ್ ಅದು ಮತ್ತೆ ಮುಂದುವರಿತಿದೆ. ಸಿಎಂ ಭರವಸೆಗೂ ಕೂಡ ಕಿಮ್ಮತ್ತಿಲ್ವಾ ಅನ್ನೋದು ಪ್ರಶ್ನೆ. ಶ್ರುತಿ, ಕಳೆದ 2 ವರ್ಷದಿಂದ ಸರ್ಕಾರದ ಶಾಸಕರಿಗೆ ಯಾವ ರೀತಿ ಅನುದಾನ ಸಿಗ್ತಿದೆ ಅನ್ನೋದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಶಾಸಕರಿಗೂ ಕೂಡ ಅನುದಾನ ಸಿಗ್ತಿಲ್ಲ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇತ್ತು. ಕೆಲವೊಂದಿಷ್ಟು ಅಸಮಾಧಾನವನ್ನು ನೇರವಾಗಿ ಹಿರಿಯ ಶಾಸಕರು ಸರ್ಕಾರದ ವಿರುದ್ಧವೇ ಹೊರಹಾಕಿದ್ರು. ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನು ಕೈಕೊಂಡು ಹೋದರೆ ಯಾವುದೇ ರೀತಿಯಂಥ ಅನುದಾನ ಇಲ್ಲ, ಹೀಗಾಗಿ ನಾವು ಯಾವ ಮುಖ ಇಟ್ಕೊಂಡು ಕ್ಷೇತ್ರಕ್ಕೆ ಹೋಗೋಣ ಅನ್ನುವಂಥ ನೇರವಾದ ಅಸಮಾಧಾನ ಆಕ್ರೋಶವನ್ನು ಹೊರಹಾಕಿದ್ರು. ಹೀಗಾಗಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಈ ಒಂದು ಶಾಸಕರ ಸಚಿವರ ಅಸಮಾಧಾನ ತಣಿಸುವ ನಿಟ್ಟಿನಲ್ಲಿ ಸಭೆಗಳನ್ನು ಮಾಡಿದರು. ಸಿಎಂ ಸಿದ್ದರಾಮಯ್ಯ ಕೂಡ ಜಿಲ್ಲಾವಾರು ಸಾಲು ಸಭೆಗಳನ್ನು ನಡೆಸಿ 50 ಕೋಟಿ ಅನುದಾನ ಘೋಷಣೆಯನ್ನು ಮಾಡಿದರು. ಆದರೆ ಈ ಒಂದು ಘೋಷಣೆ ಮಾಡಿರುವಂಥ ಅನುದಾನ ಶಾಸಕರಿಗೆ ಸಿಗತ್ತಾ ಅನ್ನೋದು ಕೂಡ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಆರ್ಥಿಕ ಇಲಾಖೆ ಸಿಎಂ ಸಿದ್ದರಾಮಯ್ಯ ಬಣ್ಣದ ಶಾಸಕರಿಗೆ ಮತ್ತು ಕಾಂಗ್ರೆಸ್ ಶಾಸಕರೆಲ್ಲರಿದ್ದಾರೆ ಅವರೆಲ್ಲರಿಗೂ ಕೂಡ ಬಿಗ್ ಶಾಕನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಆರ್ಥಿಕ ಇಲಾಖೆ ಮುಂಗಡವಾಗಿ ಹಣವನ್ನು ಕೊಡೋದಿಲ್ಲ ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸಿದೆ. ಅದರ ಜೊತೆಗೆ ಯಾವ ರೀತಿ ಕೆಲಸಗಳನ್ನು ಮಾಡ್ತಿದ್ರಿ, ಯಾವ ರೀತಿ ಕಾಮಗಾರಿಗಳು ಮಾಡಬೇಕನ್ನುವಂಥ ಒಂದು ಸೂಚನೆಯನ್ನು ನೀಡಿರುವಂಥದ್ದು ಪ್ರಮುಖವಾಗಿ ನಾವು ಗಮನಿಸಬೇಕಾದಂಥ ಅಂಶ. ಶ್ರುತಿ, ಸಿಎಂ ಸಿದ್ದರಾಮಯ್ಯ ಅವರು ನೀಡುವಂಥ ವಿಶೇಷ ಅನುದಾನ PWD ಇಲಾಖೆಯ ಅಧಿಕಾರಿ ಬಳಕೆಗೆ ಮತ್ತು RDPR ಇಲಾಖೆಗೆ ಬರುತ್ತೆ. ಅದರ ಜೊತೆಗೆ 25% ಶಾಸಕರ ವಿವೇಚನಾಧಿಕಾರದಡಿ ಒಂದು ಅನುದಾನವನ್ನು ಬಳಕೆ ಮಾಡಿಕೊಳ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಮುಂಗಡವಾಗಿ ಅನುದಾನವನ್ನು ಕೊಡೋದಿಲ್ಲ, ಆದರೆ ನೀವು ಟೆಂಡರ್ಗಳನ್ನ ಕರೆದು ಒಂದು ಕೆಲಸಗಳನ್ನ ಕೈಗೊಳ್ಳಿ ಎನ್ನುವಂಥ ಸೂಚನೆಯನ್ನು ಕೊಟ್ಟಿರೋದ್ರಿಂದ 50 ಕೋಟಿ ಅನುದಾನ ಸಿಗುವಂಥ ಎಲ್ಲ ನಿರೀಕ್ಷೆ ಇತ್ತು ಅದೆಲ್ಲವೂ ಕೂಡ ಇದೀಗ ಹುಸಿಯಾದಂತೆ ಕಾಣ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಆದೇಶಕ್ಕೂ ಕೂಡ ಆರ್ಥಿಕ ಇಲಾಖೆ ಮನ್ನಣೆಯನ್ನು ಕೊಡ್ತಿಲ್ಲ ಅನ್ನುವಂಥದ್ದು ಇಲ್ಲಿ ಬೆಳಕಿಗೆ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ 50 ಕೋಟಿ ಅನುದಾನ ಸಿಗತ್ತೆ ಅಂತ ನಿರೀಕ್ಷೆಯಲ್ಲಿದ್ದಂಥ ಜನ ಇದೀಗ ಅವರು ಶಾಕ್ ಒಳಗಾಗಿದ್ದಾರೆ. ಯಾವ ರೀತಿ ಸಾಲು ಸಭೆ ಮಾಡಿದರೂ ಕೂಡ ನಮಗೆ ಅನುದಾನ ಸಿಗ್ತಿಲ್ಲ ಅನ್ನೋದು ಇಲ್ಲಿ ಅಸಮಾಧಾನಕ್ಕೆ ಕಾರಣವಾಗುತ್ತೆ. ಇದು ಮುಂದೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಶ್ರುತಿ, ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ಅನುದಾನದ ವಿಚಾರ. ಕ್ಷೇತ್ರಗಳ ಅಭಿವೃದ್ಧಿ ಆಗ್ತಾ ಇಲ್ಲ, ದಯವಿಟ್ಟು ಅನುದಾನ ಕೊಡಿ. ಜನರಿಗೆ ಮುಖ ತೋರ್ಸಕ್ಕಾಗ್ತಾ ಇಲ್ಲ, ದಯವಿಟ್ಟು ಅನುದಾನ ಕೊಡಿ ಅಂತ ಕಾಡಿ ಬೇಡಿ ಕೇಳ್ಕೊಂಡ್ರು ಕೂಡ ಸಿಎಂ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟರು ಕೂಡ ಆ ಭರವಸೆ ಈಡೇರಿಸುವಲ್ಲಿ ಸರ್ಕಾರ ವಿಫಲ ಆಗೋಯ್ತಾ, ಸಿಎಂ ವಿಫಲರಾಗದ್ರ, ಈ ಪ್ರಶ್ನೆಗಳಿದೆ. ಇದನ್ನ ಹೆಂಗ್ ಸರಿ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡೋಣ.